ಹಾಯ್ ಹಲೋ ನಮಸ್ಕಾರ. ಆಸೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಈ ಸೀರಿಯಲ್ ನಿಮ್ಗೆ ಇಷ್ಟ ಇದ್ದರೆ ಒಂದು ಲೈಕ್ ಕೊಡಿ. ಇಲ್ಲಿ ಮೇಕೆ ಮಂಜಣ್ಣ ಅವರು ರೋಹಿಣಿ ವಿರುದ್ಧ ಸಾಕ್ಷಿ ಹೇಳೋದಕ್ಕೆ ಬಂದು ಕೋರ್ಟಲ್ಲಿ ನಿಂತ್ಕೊತಾರೆ. ಆಗ ವಕೀಲರು ಯಾರು ನೀವು ಅಂತ ಹೇಳಿದಾಗ ಮೇಕೆ ಮಂಜಣ್ಣ ಅಂತ ನನ್ನನ್ನು ರೋಹಿಣಿ ಮಾವ ಅಂತ ನಾಟಕ ಮಾಡೋದಕ್ಕೆ ರೋಹಿಣಿ ಮತ್ತು ಪೂಜಾನೇ ನನ್ನನ್ನು ಬುಕ್ ಮಾಡಿದ್ದು. ಪೂಜಾ ನನಗೆ ಗೊತ್ತಿರೋ ಹುಡುಗಿ, ನನಗೆ ಆ್ಯಕ್ಟಿಂಗ್ ಹುಚ್ಚು, ಅದಕ್ಕೆ ಆ್ಯಕ್ಟಿಂಗಲ್ಲಿ ಚಾನ್ಸ್ ಸಿಗುತ್ತೆ ಅಂದರು. ಒಪ್ಕೊಂಬಿಟ್ರು. ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಗೋಯ್ತು ಆ್ಯಕ್ಟಿಂಗ್ ಮಾಡ್ತಾರದು ನಾನಲ್ಲ ಅವರು ಅಂತ. ಆದರೆ ಈ ರೋಹಿಣಿ ಹೆಣ್ಮಗು ಕೈ ಮುಗಿದು ಬೇಡ್ಕೊಂತು, ನನ್ನ ಜೀವನ ಹಾಳಾಗೋಗ್ತೈತೆ, ದಯವಿಟ್ಟು ಆ್ಯಕ್ಟ್ ಮಾಡಿ ಅಂತ. ಅದಕ್ಕೆ ಒಪ್ಕೊಂಬಿಟ್ಟೆ ಮಹಾಸ್ವಾಮಿ ಅಂತ ಹೇಳಿದಾಗ ರೋಹಿಣಿ, ಹೌದು ಮಹಾಸ್ವಾಮಿ, ಇದೆಲ್ಲ ನಿಜನೇ, ನಾನು ಮತ್ತು ಪೂಜಾನೇ ಹೋಗಿ ಇವರನ್ನು ಆ್ಯಕ್ಟಿಂಗ್ ಒಪ್ಪಿಸಿದ್ದು, ಇದನ್ನೆಲ್ಲ ಮಾಡಿ ಅಂತ ಮನೋಜವರೇ ಹೇಳಿದ್ದು ಅಂತ ಹೇಳಿದಾಗ ಮನೋಜವರು ಶಾಕ್ ಆಗ್ತಾರೆ. ಮಹಾಸ್ವಾಮಿ, ಇದನ್ನೆಲ್ಲ ನಾನು ಯಾಕೆ ಮಾಡಿದೆ ಗೊತ್ತಾ? ನಮ್ಮತ್ತೆ ನನ್ನನ್ನು ದುಡ್ಡು 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 ಅಂತ ಯಾವಾಗಲೂ ಸಾಯಿಸೋರು. ಅದಕ್ಕೆ ಅವರಿಂದ ತಪ್ಪಿಸ್ಕೊಳ್ಳೋದಕ್ಕೇ ನಮ್ಮಪ್ಪ ಫಾರಿನಲ್ಲಿದ್ದಾರೆ, ಯಾವಾಗಾದರೂ ಒಂದಿನ ಬಂದೇ ಬರ್ತಾರೆ ಅಂತ ಸುಳ್ಳು ಹೇಳಿದೆ. ಇವರನ್ನ ಮಾವಾಗಿ ಕರೆಸ್ತೆ. ತಪ್ಪ ಮಹಾಸ್ವಾಮಿ, ಈಗೆಲ್ಲ ಮಾಡು ಅಂತ ನನಗೆ ಮನೋಜವರೇ ಹೇಳಿದ್ದು ಅಂತ ಹೇಳಿದಾಗ ಮನೋಜರು, ಅಯ್ಯೋ ಅಯ್ಯೋ ನನ್ನ ಹೊಟ್ಟೆ ಯಾಕೆ ಉರಿಸ್ತೀಯಾ ಅಂತ ಹೇಳಿದಾಗ ರೋಹಿಣಿ, ಸ್ವಲ್ಪ ಸುಮ್ಮನೆ ಇರಿ ಮನೋಜ್, ಏನೂ ಆಗೋದಿಲ್ಲ, ನನಗೆ ನಿಮ್ಮ ಜೊತೆ ಬಾಳೋದಕ್ಕಿಷ್ಟ, ನಿಮ್ಮಮ್ಮ ಮಾಡಿರೋ ಮೋಸನೆಲ್ಲ ಬೈಗಿಳಿತೀನಿ, ಸ್ವಲ್ಪ ಸುಮ್ಮನೆ ಇರಿ ಅಂತ ಹೇಳಿದಾಗ ಶಾಂತಿಯರು, ಏನೇ ಸೌದಾಮಿನಿ, ಏನೇ ಮಾತಾಡ್ತಿದ್ಯಾ ಅಂತ ಹೇಳಿದಾಗ ಜಡ್ಜವರು, ಸ್ವಲ್ಪ ಸುಮ್ಮನೆ ಇರಮ್ಮ ನೀನು, ಏನಮ್ಮ ನಿಂದು ಭಾಷೆ, ಇಲ್ಲೇ ಹೀಗೆ ಮಾತಾಡ್ತೀರಾ, ಇನ್ನು ಒಬ್ಬಳೇ ಇದ್ದಾಗ ಸುಮ್ಮನೆ ಬಿಟ್ಟಿರ್ತೀರಾ ಅಂತ ಹೇಳಿದಾಗ ರೋಹಿಣಿ, ಕೇಳಿ ಮಹಾಸ್ವಾಮಿ, ನೀವೇ ಕೇಳಿ, ಬರೀ ಬೈದಿಲ್ಲ ಮಹಾಸ್ವಾಮಿ, ಹೊಡೆದಿದ್ದಾರೆ, ಬೆಲ್ಟ್ ಕಿತ್ತೋಗೋವರೆಗೂ ಹೊಡೆದಿದ್ದಾರೆ ಅಂತ ಹೇಳಿದಾಗ ಜಡ್ಜವರು, ಏನು ಹೊಡೆದಿದ್ದಾರಾ ಅಂತ ಹೇಳಿದಾಗ ಶಾಂತಿಯವರು, ಅಯ್ಯೋ ಹೊಡೆದಿಲ್ಲ ಮಹಾಸ್ವಾಮಿ, ಅತ್ತೆ ಅಂದರೆ ಅಮ್ಮನ ಥರ ಅಲ್ವಾ, 4 ಬುದ್ಧಿ ಮಾತು ಹೇಳಿದ್ದೀನಿ ಅಷ್ಟೇ. ಆಗ ಜಡ್ಜವರು, ಸಾಕು ಸ್ವಲ್ಪ ಸುಮ್ಮನೆ ಕೂತ್ಕೊಳ್ಳಮ್ಮ ಅಂತ ಹೇಳಿದಾಗ ವಕೀಲರು, ನೋಡಿ ಮಹಾಸ್ವಾಮಿ, ಈ ರೋಹಿಣಿ ಮಾಡಿರೋ ತಪ್ಪನ್ನೆಲ್ಲ ಮನೋಜರ ಮೇಲೆ ಎತ್ತಾಗ್ತಾ ಇದ್ದಾಳೆ. ಮನೋಜ್ ಅವ್ರಿಗೆ ಮದುವೆಗಿನ ಮುಂಚೆ ಇದು ಯಾವ ವಿಷಯನೂ ಗೊತ್ತೇ ಇರಲಿಲ್ಲ ಅಂತ ಹೇಳಿದಾಗ ರೋಹಿಣಿಯವರು, ಮಹಾಸ್ವಾಮಿ ಇದೆಲ್ಲ ತಪ್ಪು, ಇವರೆಲ್ಲ ಸುಳ್ಳು ಹೇಳ್ತಾ ಇದ್ದಾರೆ, ಮಂಜಣ್ಣ ಆ್ಯಕ್ಟ್ ಮಾಡಿರೋದಕ್ಕೆ ದುಡ್ಡು ಕೊಟ್ಟಿರೋದು ಮನೋಜರೇ, ಬೇಕಾದ್ರೆ ಅದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ ಅಂತ ಹೇಳ್ತಾರೆ. ಆಗ ಮಂಜಣ್ಣ ಅವರು, ಏನಮ್ಮ ರೋಹಿಣಿ, ಕ್ರಿಮಿನಲ್ ಕಣಮ್ಮ ನೀನು, ಎಲ್ಲ ತಪ್ಪನ್ನು ನನ್ನ ಮೇಲೆ ಎತ್ತಾಗ್ತಾ ಇದ್ದೀರಲ್ಲ ಅಂತ ಹೇಳಿದಾಗ ರೋಹಿಣಿ, ಸ್ವಲ್ಪ ಸುಮ್ಮನೆ ಇರಿ ಮಂಜಣ್ಣ, ನಿಮಗೆ ನೀವೇ ಸರ್ಟಿಫಿಕೇಟ್ ಕೊಡ್ಕೊಬೇಡಿ, ಅದಕ್ಕೆ ಸಾಕ್ಷಿ ನನ್ನ ಹತ್ರ ಇದೆ, ಈ ಲಾಕನ್ನು ಓಪನ್ ಮಾಡಿ ಅಂತ ಹೇಳಿದಾಗ 5 ಡಿಗ್ರಿ ಮನೋಜ ಅಂತ ಹಾಕಿ ಲಾಕನ್ನು ಓಪನ್ ಮಾಡ್ತಾರೆ. ಈ ಮೊಬೈಲ್ ಯಾರ್ದು ಅಂತ ಹೇಳಿದಾಗ ಮನೋಜವರು ನಂದೇ ಅಂತ ಹೇಳ್ತಾರೆ. ಈಗ ಎಲ್ಲರಿಗೂ ಶಾಕ್ ಆಗುತ್ತೆ. ಈಗ ಮನೋಜವರು ಬಂದು ಲಾಯರ್ ಕಿವ್ಲಿ ಏನೋ ಒಂದು ಸತ್ಯನ ಹೇಳ್ತಾರೆ. ಆಗ ವಕೀಲರು, ಜಡ್ಜ್ ಸಾಹೇಬ್ರೆ, ಇಲ್ಲೊಂದು ಟ್ವಿಸ್ಟ್ ಇದೆ ಅಂತ ಹೇಳ್ತಾರೆ. ಇದನ್ನು ಕೇಳಿ ಎಲ್ಲರಿಗೂ ಶಾಕ್ ಆಗುತ್ತೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯಗೊಳ್ಳುತ್ತೆ. ದಯವಿಟ್ಟು ನಿಮ್ಮ ಮನಸ್ಸುಗಳನ್ನು ಕಮೆಂಟ್ ಮಾಡಿ. ಥ್ಯಾಂಕ್ ಯು.